ಟೀಚ್ ಫಾರ್ ಇಂಡಿಯಾ ಫೆಲೋಶಿಪ್. ಪ್ರತಿವೀಕ್ಷಕರೇ, ಯಾರೆಲ್ಲ ಪದವಿಗಳನ್ನ ಮುಗಿಸ್ಕೊಳ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿದ್ದಾರೋ ಇವ್ರಿಗೆ ಒಂದು ಉತ್ತಮವಾದಂತ ಅವಕಾಶವನ್ನ ನೀಡಲಾಗಿದೆ. ಅವರು ಭಾರತೀಯ ನಾಗರಿಕರಾಗ್ಬೋದು ಅಥವಾ ಭಾರತೀಯ ಸಾಗರೋತ್ತರ ನಾಗರಿಕರಾಗ್ಬೋದು. ಯಾರೆಲ್ಲ ಈ ವರ್ಷ ಪದವಿಯನ್ನ ಮುಗಿಸ್ಕೊಳ್ತಾ ಇದ್ದಾರೋ ಇವ್ರಿಗೆ ಒಂದು ಬೆಸ್ಟ್ ಚಾನ್ಸ್ ದುಡಿಲಿಕ್ಕೆ ಬಂದಿದೆ ವಿತ್ ಸ್ಟೈಪೆಂಡ್. ಅದನ್ನು ಕೂಡ ಅತ್ಯಂತ ಹೆಚ್ಚಿನ ಸ್ಟೈಪೆಂಡ್ ಅನ್ನ ನೀಡ್ತಾ ಇದ್ದಾರೆ. ನಾನು ಈ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು, ಯಾರಿಗೆಲ್ಲ ಈ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ, ಸ್ಟೈಪೆಂಡ್ ಅಮೌಂಟ್ ಎಷ್ಟು, ಎಲ್ಲ ಮಾಹಿತಿಯನ್ನ ಕಂಪ್ಲೀಟ್ ಹೇಳಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ. ಜೊತೆಗೆ ನಾನ್ ಮಾಡ್ತಕ್ಕಂತ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಕ್ಷಣ ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಮೂಲಕ ನಾನ್ ಮಾಡ್ತಕ್ಕಂತ ಎಲ್ಲ ವಿಡಿಯೋಗಳು ನಿಮಗ್ ಬಂದು ತಲುಪ್ತವೆ. ಪ್ರತಿವೀಕ್ಷಕರೇ, ಟೀಚ್ ಫಾರ್ ಇಂಡಿಯಾ ಇದೊಂಥರ ರಿಕ್ರೂಟ್ಮೆಂಟ್. ಫೆಲೋಶಿಪ್ ನೀಡ್ತಾರೆ, ಆದ್ರೆ ನಿಮ್ಗೆ ಮಂತ್ಲಿ ಸ್ಟೈಪೆಂಡ್ ತರನೇ ಒಂದಷ್ಟು ಅಮೌಂಟ್ ಸಿಗ್ತಾ ಹೋಗುತ್ತೆ. ಯಾರೆಲ್ಲ ಯುವ ಪದವೀಧರರಿದ್ದಾರೋ ಇವ್ರಿಗೆ ಒಂದು ಸುವರ್ಣಾವಕಾಶ. ಯಾರು ಟೀಚಿಂಗ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತಾರೋ ಪೂರ್ಣಾವಧಿಯ ಕೆಲಸವನ್ನ ಇವ್ರು ನೀಡ್ತಾ ಇದ್ದಾರೆ. ಶಿಕ್ಷಕರಾಗಿ ದುಡಿಬೇಕು ಅಂತಕ್ಕಂಥವ್ರು ಈ ಒಂದು ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ. 2026 ಜೂನ್ ಜುಲೈ ಒಳಗಡೆ ಡಿಗ್ರಿ ಮುಗಿಬೇಕು ಅಂತ ಒಂದು ಪದವೀಧರರಿಗೆ ಈ ಅವಕಾಶವನ್ನ ನೀಡಲಾಗಿದೆ. ನಾನು ಇದನ್ನ ವೆಬ್ಸೈಟ್ ಗೆ ಹೋಗಿ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡಕ್ ಹೋಗ್ತಾ ಇದ್ದೀನಿ. ಬನ್ನಿ ವೆಬ್ಸೈಟ್ ಮುಂದೆನೆ ನೋಡೋಣ. ನಾನೀಗ ಟೀಚ್ ಫಾರ್ ಇಂಡಿಯಾ ಫೆಲೋಶಿಪ್ 2026 ಮೈನ್ ಪೇಜ್ ಅಲ್ಲಿ ಇದ್ದೀನಿ. ಇಲ್ಲಿ ಒಂದಷ್ಟು ಎಲಿಜಿಬಿಲಿಟಿ, ರೀಸನ್, ಅವಾರ್ಡ್, ಡೆಡ್ ಲೈನ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಅಪ್ಲೈ ನಾವು ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಅಪ್ಲೈ ನಾವು ಕೊಟ್ಟಿದ್ದಾರೆ. ಆದ್ರೆ ಕೆಲವು ಡೀಟೇಲ್ಸ್ ನೋಡ್ಕೊಂಡು ಆಮೇಲೆ ನಾವು ಇಲ್ಲಿ ಬರೋಣ. ಎಲಿಜಿಬಿಲಿಟಿ ಏನಿದೆ, ಬಿ ಐದರ್ ಅನ್ ಇಂಡಿಯನ್ ಸಿಟಿಸನ್ ಆರ್ ಆನ್ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. OCI ಎಂಬುದಾಗಿ ಕರಿತೀವಿ. ಸಾಗರೋತ್ತರ ಭಾರತೀಯ ನಾಗರಿಕರು ಅಂತ, ಅಂದ್ರೆ ಸಾಗರದ ಆಚೆ ಇರತಕ್ಕಂತ ಭಾರತೀಯ ನಾಗರಿಕರು ಅಂತಕ್ಕಂಥದ್ದು. ಹ್ಯಾವ್ ಕಂಪ್ಲೀಟೆಡ್ ಗ್ರಾಜುಯೇಷನ್ ಬೈ ಜೂನ್ ಆರ್ ಜುಲೈ 2026 ಅಂತಾರೆ. ಮೂರನೇದಾಗಿ ಬಿ ಅಪ್ಲೈಯಿಂಗ್ ಫಾರ್ ದ ಫಸ್ಟ್ ಟೈಮ್ ಫಾರ್ ದ 2026 ಫೆಲೋಶಿಪ್ ಚೋಹಾರ್ಟ್ ಬಿಟ್ವೀನ್ ಜುಲೈ 2025 ಅಂಡ್ ಮೇ 2026. ನೀವೇನಾದ್ರೂ 2026 ಫೆಲೋಶಿಪ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಯಾವ ಅವಧಿ ಒಳಗಡೆ ಅಪ್ಲೈ ಮಾಡಬೇಕು ನೀವು? ಜುಲೈ 2025 ಅಂಡ್ ಮೇ 2026 ಒಳಗಡೆನೆ ಇರಬೇಕು. ಅಂದ್ರೆ ಈ ಅಕಾಡೆಮಿಕ್ ಇಯರ್ ಅಲ್ಲಿ ನೀವು ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂಡು ಅಪ್ಲೈ ಮಾಡಬೇಕು. ಇನ್ನು ಬೆನಿಫಿಟ್ಸ್ ನ ನೋಡೋದಾದ್ರೆ, ದ ಸೆಲೆಕ್ಟೆಡ್ ಫೆಲೋ ವಿಲ್ ರಿಸೀವ್ ದ ಫಾಲೋಯಿಂಗ್ ಬೆನಿಫಿಟ್ಸ್. ಒಂದೇದು ಎ ಸ್ಟೈಪೆಂಡ್ ಆಫ್ 25,344 ಪರ್ ಮಂತ್, 25,344 ರೂಗಳನ್ನ ಪರ್ ಮಂತ್ ಕೊಡ್ತಾ ಇದ್ದಾರೆ. ಇದು ಒಂದು ರೀತಿಯಾಗಿ ಸ್ಯಾಲರಿ ತರನೇ ಇರುತ್ತೆ, ಅಷ್ಟು ಅಮೌಂಟ್ ಅನ್ನ ನೀಡ್ತಾ ಇದ್ದಾರೆ. ಎರಡನೇದಾಗಿ ಎ ಹೌಸಿಂಗ್ ಅಲೋಯನ್ಸ್ ಆಫ್ 6,000 to 12,600 ಡಿಪೆಂಡಿಂಗ್ ಆನ್ ದ ಪ್ಲೇಸ್ಮೆಂಟ್ ಸಿಟಿ. ಇದಷ್ಟೇ ಅಲ್ಲದೆ ಹೌಸಿಂಗ್ ಅಲೋಯನ್ಸ್ ಕೂಡ ಕೊಡ್ತಿದ್ದಾರೆ. ಅಂದ್ರೆ ನೀವು ಬಾಡಿಗೆ ಮನೆ ಮಾಡಿದ್ರೆ ಈ ರೀತಿಯಾಗಿ ನಿಮ್ಗೆ ಏನಾದ್ರು ಖರ್ಚು ಬಂದ್ರೆ ಅದನ್ನ ನೀವು ಬಳಸ್ಕೋಬಹುದು. ಇದು 6,000ದಿಂದ 12,000ವರೆಗೂ ಕೂಡ ನೀಡ್ತಾ ಇದ್ದಾರೆ. ಯಾವ ಸಿಟಿನಲ್ಲಿ ನೀವು ಅಲೋಕೇಟ್ ಆಗ್ತಿರೋ ಆ ಸಿಟಿ ಮೇಲೆ ಆ ಅಮೌಂಟ್ ಡಿಪೆಂಡ್ ಆಗುತ್ತೆ. ಇನ್ನು ಮೂರನೇದಾಗಿ ರಿಯಂಬರ್ಸ್ಮೆಂಟ್ ಫಾರ್ ವರ್ಕ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತಾರೆ. ಅದು ಎಕ್ಸಾಂಪಲ್ ಕೊಡ್ತಾರೆ, ಸ್ಕೂಲ್ ಸಪ್ಲೈಸ್ ಆನ್ ಎ ಪರ್ ಚೈಲ್ಡ್ ಕಾಸ್ಟ್ ಬೇಸಿಸ್ ಅಂತ ಹೇಳ್ತಾರೆ. ಅಂದ್ರೆ ಇದಷ್ಟೇ ಅಮೌಂಟ್ ಅಲ್ದೇನು ಕೂಡ ಕೆಲವು ರಿಯಂಬರ್ಸ್ಮೆಂಟ್ ಮಾಡ್ಬೋದಂತೆ, ನೀವೇನಾದ್ರೂ ಸ್ಕೂಲ್ ರಿಲೇಟೆಡ್ ಏನಾದ್ರೂ ಖರ್ಚು ಮಾಡಿದ್ರೆ ಎಂಬುದಾಗಿ ಹೇಳ್ತಾರೆ. ಅದನ್ನು ಕೂಡ ತಗೋಬಹುದು. ಇನ್ನು ನಾಲ್ಕನೇದಾಗಿ ಹೆಲ್ತ್ ಇನ್ಸೂರೆನ್ಸ್ ಆಫ್ ಅಪ್ ಟು 1 lakh ಅಂಡ್ ಆಕ್ಸೆಸ್ ಟು ಫ್ರೀ ಕೌನ್ಸಿಲಿಂಗ್ ಅಂತಾರೆ. ನೋಡಿ, ಈ ಬೆನಿಫಿಟ್ ಇದೆ. 1 lakh ಹೆಲ್ತ್ ಬೆನಿಫಿಟ್ಸ್ ನ ಕೊಡ್ತಾ ಇದ್ದಾರೆ, ಅಂದ್ರೆ ಇನ್ಸೂರೆನ್ಸ್ ನ ಕೊಡ್ತಾ ಇದ್ದಾರೆ. ಜೊತೆಗೆ ಫ್ರೀ ಕೌನ್ಸಿಲಿಂಗ್ ಗಳನ್ನ ಕೊಡ್ತಾ ಇದ್ದಾರೆ. ಎಷ್ಟು ಬೆನಿಫಿಟ್ ಇದೆ ನೋಡಿ. ಇನ್ನು ಐದನೇದಾಗಿ ಕ್ಯಾಸುವಲ್ ಅಂಡ್ ಸಿಕ್ ಲೀವ್, ನ್ಯಾಷನಲ್, ರೀಜನಲ್ ಅಂಡ್ ಸ್ಕೂಲ್ ಹಾಲಿಡೇಸ್ ಅಂಡ್ ಎ ಸಮ್ಮರ್ ಬ್ರೇಕ್. ಜೊತೆಗೆ ನಿಮ್ಗೆ ಸಿಕ್ ಲೀವ್ ಗಳು ಸಿಗ್ತಾ ಇದಾವೆ, CL ಗಳು ಸಿಗ್ತಾ ಇದಾವೆ, ಹಾಲಿಡೇಸ್ ಗಳು ಸಿಗ್ತಾ ಇದಾವೆ, ಬ್ರೇಕ್ ಅಂದ್ರೆ ಆ ಒಂದು ಸ್ಕೂಲ್ ನ ಅವಧಿಯ ಬ್ರೇಕ್ ಸಿಗ್ತಾ ಇದೆ. ಈ ರೀತಿಯಾಗಿ
ಅಕಾಡೆಮಿಕ್ ಇಯರ್ ಅಲ್ಲಿ ಯಾವ್ಯಾವ ಸೌಲಭ್ಯಗಳು ಸಿಗ್ತಾವೋ ಅವೆಲ್ಲವೂ ಕೂಡ ಇಲ್ಲಿ ಸಿಗ್ತಾ ಇದೆ. ಇನ್ನು ಆರನೇದಾಗಿ ಅಕ್ಸೆಸ್ ಟು ದ ಕ್ಯಾರಿಯರ್ ಫೇರ್ ಆಫ್ಟರ್ ದ ಫೆಲೋಶಿಪ್. ಅಂದ್ರೆ ಈ ಫೆಲೋಶಿಪ್ ಅವಧಿ ಮುಗಿದ ಮೇಲೆ ಈ ವೃತ್ತಿಯ ಮೇಳಗಳನ್ನ ನಡೆಸ್ತೀವಿ, ಅಂದ್ರೆ ಉದ್ಯೋಗ ಮೇಳಗಳನ್ನ ನಡೆಸ್ತೀವಿ, ನೀವು ಅಲ್ಲಿ ಕೂಡ ಎಂಟ್ರಿಯನ್ನ ತಗೋಬಹುದು ಎಂಬುದಾಗಿ ಹೇಳ್ತಾರೆ. ಹೀಗೆ ಹಲವು ಬೆನಿಫಿಟ್ಸ್ ಅನ್ನ ಇವರು ನೀಡ್ತಾ ಇದ್ದಾರೆ ವಿತ್ ಫೆಲೋಶಿಪ್. ಇನ್ನು ನೋಟನ್ನ ಕೊಟ್ಬಿಡ್ತಾರೆ, ನೋಡೋಣ ಬನ್ನಿ. ಫೆಲೋಸ್ ರೀಲೊಕೇಟಿಂಗ್ ಟು ಎ ಡಿಫರೆಂಟ್ ಸಿಟಿ become eligible for the housing allowance only once they move to their respective Teach for India placement city. ಮತ್ತೆ ಒಂದು ಸಾರಿ ಅಲೋಕೇಟ್ ಆದ್ರೆ ಅಲ್ಲೇ ದುಡಿಬೇಕು ಅಂತೇನಿಲ್ಲ. ಎಲಿಜಿಬಿಲಿಟಿ ಬಂದ್ರೆ ನೀವು ಈ ಲೊಕೇಶನ್ ಕೂಡ ಚೇಂಜ್ ಮಾಡ್ಕೋಬಹುದು. ಟೀಚ್ ಫಾರ್ ಇಂಡಿಯಾಕ್ಕೆ ಯಾವ ಯಾವ ಸಿಟಿನಲ್ಲಿ ನೀವು ದುಡಿಲಿಕ್ಕೆ ಸಾಧ್ಯ ಇದೆಯೋ ಆ ಸಿಟಿಗೆ ಓನ್ಲಿ ಒನ್ಸ್ ನಿಮ್ಮ ಸೇವೆ ಅವಧಿನಲ್ಲಿ ಒಂದು ಸಾರಿ ಮಾತ್ರ ಚೇಂಜ್ ಮಾಡ್ಕೋಬಹುದು. ಇದಕ್ಕೂ ಕೂಡ ಅವಕಾಶವನ್ನ ನೀಡಿದ್ದಾರೆ. ಇನ್ನು ಡಾಕ್ಯುಮೆಂಟ್ ಏನೇನ್ ಬೇಕು? ಡೊಮಿಸಿಯಲ್ ಸರ್ಟಿಫಿಕೇಟ್ ಅಂದ್ರೆ ವಾಸಸ್ಥಳ ದೃಢೀಕರಣ ಪತ್ರ. ಇನ್ನು ಎರಡನೇದಾಗಿ ವ್ಯಾಲಿಡ್ ಪಾಸ್ಪೋರ್ಟ್ ಇಫ್ ಅಪ್ಲಿಕೇಬಲ್ ಅಂತಾರೆ, ಅಂದ್ರೆ ಸಾಗರೋತ್ತರದವ್ರು ಇರ್ತಾರಲ್ಲ ಅಂತ ಸಂದರ್ಭದಲ್ಲಿ ಬೇಕಾಗುತ್ತೆ. ನೆಕ್ಸ್ಟ್ ಮೂರನೇದಾಗಿ ಡಿಗ್ರಿ ಸರ್ಟಿಫಿಕೇಟ್, ಮಾರ್ಕ್ ಶೀಟ್ಸ್ ಆಫ್ ದ ಪ್ರೀವಿಯಸ್ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್. ನಿಮ್ಮ ಹಿಂದಿನ ಯಾವ ಕ್ವಾಲಿಫಿಕೇಶನ್ಸ್ ಇದೆಯೋ ಅದರ ಮಾರ್ಕ್ಸ್ ಕಾರ್ಡ್ಗಳು, ಸರ್ಟಿಫಿಕೇಟ್ಗಳು ಬೇಕಾಗ್ತವೆ ಎಂಬುದಾಗಿ ಹೇಳಿದ್ದಾರೆ. ಇನ್ನು ಹೌ ಟು ಅಪ್ಲೈ ಅನ್ನ ನೋಡೋದಾದ್ರೆ ಬಡಿ ಫಾರ್ ಸ್ಟಡಿ ವೆಬ್ಸೈಟ್ ಅಲ್ಲಿ ಇದು ಶೋ ಆಗ್ತಾ ಇದೆ. ಅಲ್ಲಿ ಅಪ್ಲೈ ನಾವು ಬಟನ್ ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಅಪ್ಲೈ ಮಾಡಬಹುದು. ನೀವೇನಾದ್ರು ರಿಜಿಸ್ಟರ್ ಆಗಿಲ್ಲ ಈ ವೆಬ್ಸೈಟ್ಗೆ ಅಂತ ಹೇಳಿದ್ರೆ ಮೊದಲು ರಿಜಿಸ್ಟರ್ ಆಗಿ ಆ ನಂತರದಲ್ಲಿ ಅಪ್ಲೈ ಮಾಡಬಹುದು. ಏನೆಲ್ಲ ಪ್ರೊಸೀಜರ್ಸ್ ಕೇಳುತ್ತೋ ಅದನ್ನ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡುವ ಮುನ್ನ ಒಂದ್ ಸಾರಿ ಪ್ರಿವ್ಯೂ ನೋಡಿ ಆ ನಂತರದಲ್ಲಿ ಸಬ್ಮಿಟ್ ಮಾಡಿ. ಈ ರೀತಿಯ ವೆರಿ ಇಂಪಾರ್ಟೆಂಟ್ ವಿಡಿಯೋಗಳನ್ನ ಮೆಂಬರ್ ಓನ್ಲಿ ವಿಡಿಯೋಗಳಾಗಿ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ನನ್ನ ಚಾನೆಲ್ ನ ಇನ್ನೂ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನೆಲ್ ನೇಮ್ ಪಕ್ಕ ಇರತಕ್ಕಂಥ ಜಾಯಿನ್ ಬಟನ್ ನ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ನ ತೆಗೆದುಕೊಳ್ಳಿ. ನಾನ್ ಮಾಡ್ತಕ್ಕಂಥ ಮೆಂಬರ್ ಓನ್ಲಿ ವಿಡಿಯೋಗಳು, ಮಾಹಿತಿ ಭರಿತ ವಿಡಿಯೋಗಳು ನಿಮಗ್ ಬಂದು ತಕ್ಷಣದಲ್ಲಿ ತಲುಪ್ತವೆ. ಜೊತೆಗೆ ಪಬ್ಲಿಕ್ ಆಗುವ ಮುನ್ನ ಎಲ್ಲಾ ವಿಡಿಯೋಗಳು ನಿಮಗ್ ಬಂದು ತಲುಪ್ತವೆ. ಪ್ರೀತಿವೀಕ್ಷಕರೇ, ಇದು ಯಾವ ಸ್ಟೇಟ್ಗಳಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿದಾರೋ ಅಂಥವ್ರಿಗೆ ಟೀಚ್ ಮಾಡಬೇಕು, ಬಹುತೇಕವಾಗಿ ಎಜುಕೇಶನ್ ಅವ್ರಿಗೆ ನೀಡಬೇಕು, ಅವರನ್ನು ಕೂಡ ಸದೃಢ ಭಾರತದ ಪ್ರಜೆಗಳನ್ನಾಗಿ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ನಡೆಸ್ತಾ ಇರ್ತಕ್ಕಂಥ ಒಂದು ಫೆಲೋಶಿಪ್. ಆ ದಿಸೆಯಿಂದಾಗಿ ಯಾರಿಗೆಲ್ಲ ಟೀಚ್ ಮಾಡೋ ಆಸಕ್ತಿ ಇದೆಯೋ ಅವರು ತಪ್ಪದೆ ಅಪ್ಲೈ ಮಾಡಿ. ಜೊತೆಗೆ ಏನಾದ್ರು ಕೇಳಬೇಕು ಹೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿರುದ್ಯೋಗದ ಸಂದರ್ಭದಲ್ಲಿ ಇದೆಷ್ಟೋ ಮಂದಿಗೆ ಬೇಕಾಗುತ್ತೆ, ದಯಮಾಡಿ ಶೇರ್ ಮಾಡಿ. ಮೊದಲನೇದಾಗಿ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.